ಏನಪ್ಪ ಇದೆಲ್ಲ? ಹಬ್ಬದ ಶುಭಾಶಯಗಳು ಮಾವ. ರೀ ನೋಡಿದ್ರ ನಾನೇ ಮರ್ತೋದೆ. ನಿನ್ಗೆ ಹೋಗ್ಲಿ, ನನಗೆ ನೆನಪಿಲ್ಲ ಲಕ್ಷ್ಮಿ. ವೆಂಕಿ, ನೋಡ್ ಲಕ್ಷ್ಮಿ, ನಮ್ ವೆಂಕಿ ನಮ್ಮ ಮನೆಯಿಂದ ಅಷ್ಟು ದೂರ ಇದ್ರು ನನ್ನ ಹುಟ್ಟು ಹಬ್ಬದ ದಿನ ಮರ್ತಿಲ್ಲ ನೋಡು. ಮಾವ ಎಷ್ಟೇ ಇದ್ರು ಇವರು ನಿಮ್ಮ ಹಿರಿಮಗ. ನಿಮ್ಮ ಮುದ್ದಬ್ಬನ ಅದ ಹೆಂಗ್ ಮರೆಯಕ್ಕಾಯ್ತದೆ? ಮಾವ ಕೇಕ್ ಕಟ್ ಮಾಡಿ ತಕೊಳ್ಳಿ. ಅರೆ ನೀವಾ? ಏನ್ ಮಾಡ್ತಿದ್ದೀರಾ ಇಷ್ಟೊತ್ತಲ್ಲಿ ಎಲ್ರು? ವೆಂಕಿ, ಚಲ್ವಿ, ವೀಣಾ, ಇವತ್ತು ಮಾವನ್ ಹುಟ್ಟಿದಬ್ಬ. ನಾವೇ ಮರ್ತೋಗಿದ್ವಿ ನೋಡು. ವೆಂಕಿ ಜ್ಞಾಪಕ ಇಟ್ಕೊಂಡು ಕೇಕು ನೋಡು ಇದನ್ನೆಲ್ಲ ಮಾಡಿದಾನೆ. ತುಂಬಾ ಚೆನ್ನಾಗಿದೆ ವೆಂಕಿ. ಹುಟ್ಟುಹಬ್ಬದ ಶುಭಾಶಯಗಳು ಮಾವ. ಥ್ಯಾಂಕ್ ಯು ಮಾ. ನೀನ್ ಹೋಗಿ ಸಂತೂನ ಎಬ್ಸಿ ಕರ್ಕೊಂಡ್ ಬಾ ಹೋಗು. ಏನತ್ತೆ ನೀವ್ ಹೀಗೆ ಹೇಳ್ತಿದ್ದೀರಾ? ಅವ್ರೆದ್ರೆ ಇಲ್ಲಿ ಹುಟ್ಟು ಹಬ್ಬ ಅಲ್ಲ, ದೊಡ್ಡ ರಾಧ ಅಂತ ನಡೆಯುತ್ತೆ. ಅವ್ರ ಪಾಡ್ಗ ಅವ್ರು ಸುಮ್ನೆ ಮಲ್ಕೊಂಡಿರ್ಲಿ ಬಿಡಿ. ನೀವು ಕೇಕ್ ಕಟ್ ಮಾಡಿ ಮಾವ. ಓ ವೀಣಾ, ಅಮ್ಮಂಗೂ ಎಚ್ಚರ ಆಯ್ತು ಅನ್ಸುತ್ತೆ. ಅವ್ರನ್ನು ಕರ್ಕೊಂಡ್ ಬಂದ್ಬಿಡಮ್ಮ. ಸರಿ. ಹಾಗೆ ಚಿರನು ಏಳಿಸ್ಬಿಟ್ಟು ಕರ್ಕೊಂಬಮ್ಮ. ಆಯ್ತು. ಇದೆಲ್ಲ ಏನೋ? ಹಾ, ಏನು? ಬೇಬಿ, ಬೇಬಿ ಎದ್ದೇಳು. ಬೇಬಿ, ಬೇಬಿ ಎದ್ದೇಳು. ಬೇಬಿ ಎದ್ದೇಳು. ಏನ್ ಬೇಬಿ? ಯಾರೋ ನಗ್ತಾ ಇದಾರೆ ಹರಿ. ಭಯ ಆಗ್ತದೆ, ಎದ್ದೇಳು. ಏನ್ ಬೇಬಿ ಇದು? ಸೈಲೆಂಟ್ ಆಗಿ ಕೇಳಿಸ್ಕೊ. ಯಾರೋ ನಗ್ತಿರೋ ತರ ಶಬ್ದ ಕೇಳಿಸ್ತಿಲ್ವಾ? ಹರಿ, ಏನಾಯ್ತು ಬೇಬಿ? ಕೇಳಿಸ್ಕೊ ಹರಿ. ಅಲ್ಲಿ ಯಾರೋ ನಗ್ತಾ ಇದಾರೆ, ನನಗ್ ಭಯ ಆಗ್ತದೆ. ಹೌದು ಬೇಬಿ, ಯಾರೋ ನಗ್ತಿರೋ ಥರ ಇದೆ. ಇರು, ನಾನು ನೋಡ್ಕೊಂಬರ್ತೀನಿ. ಬೇಡ ಬೇಡ, ನಾನೊಬ್ಬಳನ್ನೇ ಬಿಟ್ಟು ಹೋಗ್ಬೇಡ, ನಂಗೆ ಭಯ ಆಗುತ್ತೆ. ಸರಿ, ಹಾಗಾದ್ರೆ ನೀನು ಬಾ. ಬರಲ್ಲಪ್ಪ, ನಂಗೆ ಭಯ ಆಗುತ್ತೆ ಬೇಬಿ. ಅಕಸ್ಮಾತ್ ಏನಾದ್ರು ದೆವ್ವ ಆಗಿದ್ರೆ? ಅಯ್ಯೋ ಕರ್ಮ. ಅಲ್ಲ ಬೇಬಿ, ನೀನು ಬರಲ್ಲ, ನನ್ನ ಹೋಗ್ಬಿಡಲ್ಲ ಅಂದ್ರೆ ಅದು ಯಾರು ನಗ್ತಿದಾರೆ ಅಂತ ಹೇಗೆ ಗೊತ್ತಾಗೋದು? ಹರಿ, ಇಷ್ಟೊತ್ತಲ್ಲಿ ದೆವ್ವಗಳು ಬರೋದೆ ಮನುಷ್ಯರ ರಕ್ತ ಹೀರಕ್ಕೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ನೀನ್ ಅಜ್ಜಿ ಸುಮ್ಮನೆ. ನಾನ್ ಜೋಕ್ ಮಾಡ್ತಾ ಇದ್ದೀನಾ? ಬೇಬಿ, ನೀನು ಹೆದರ್ಕೊಂಡು ನನ್ನ ಹೆದರ್ಸ್ತಾ ಇದೆಯಲ್ಲ. ಏನೂ ಆಗಲ್ಲ, ಇಬ್ರು ಹೋಗಿ ನೋಡ್ಕೊಂಬರೋಣ ಬಾ. ಏನೂ ಆಗಲ್ಲ ಬಾ.
ಮಾವ ಇವ್ರಿಗೆ ಇವಾಗ ಸಾನೇ ಖುಷಿಯಾಗಿರ್ತದೆ. ಈ ವರ್ಷ ನಿಮ್ಮ ಹುಟ್ಟದಬ್ಬಕ್ಕೆ ಇವ್ರು ಇರೋಕ್ಕಾಗಲ್ವಲ್ಲ ಅಂತ ಸಾನೇ ಬೇಜಾರು ಮಾಡ್ಕೊಂಡಿದ್ರು. ಈಗ ಸಾನೇ ಖುಷಿ ಆಗವ್ರೆ. ವೆಂಕಿ ಖುಷಿನಾ? ಎಲ್ಲಿಗೆ? ಬೆಂಕಿ, ಇಷ್ಟೊತ್ತಲ್ಲಿ ಎಲ್ಲಿಗಪ್ಪ ಹೋಗ್ತೀಯಾ? ನೋಡು, ಚೆಲ್ವಿನ ಇಷ್ಟೊತ್ತಲ್ಲಿ ಕರ್ಕೊಂಡು ಹೋಗೋದು ಸರಿಯಲ್ಲ. ಇಲ್ಲೇ ಮನೇಲಿ ಮಲ್ಗಿದ್ದು ನಾಳೆ ಹೋಗಿವಂತೆ. ಬನ್ನಿ ಒಳಗೆ. ಬೇಡ ಆತ. ನಾವಿಲ್ಲಿರೋದ್ನ ಸಂತೋಷ್ ಭಾವ ಏನಾರ ನೋಡಿದ್ರೆ ಕೋಪ ಮಾಡ್ಕೋತಾರೆ. ನಾವು ನಿಮ್ಮನ್ನೆಲ್ಲ ಇಲ್ಲೇ ನೋಡಿದ್ವಲ್ಲ, ನಾವೀಗ ಖುಷಿ ಆಯ್ತು. ನಾವು ಓಡ್ತೀವಿ. ಅಯ್ಯೋ ಚಲ್ವಿ, ಅವರು ಜಗಳ ಆಡ್ದಿರೋ ವಿಷಯ ಯಾವ್ದಿದೆ ಹೇಳು? ಅವರು ನಂಬ್ಕೊಂಡ್ರೆ ನಾವ್ ಯಾರು ಯಾವತ್ತೂ ಸಂತೋಷವಾಗಿರಕ್ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ನಡೀರಿ ಒಳಗೆ. ವೆಂಕಿ, ಅವ್ರು ಹೇಳೋದೆಲ್ಲ ಸರಿಯಾಗಿದೆ. ನೋಡಪ್ಪ, ನಿನ್ನನ್ನು ಹುಟ್ಟುಹಬ್ಬನ ನೆನ್ಪಿಟ್ಕೊಂಡು ಇಷ್ಟೆಲ್ಲ ಮಾಡಿ ಸಂಭ್ರಮಿಸಿದ್ಯಾ. ಈಗ ನೀವಿಬ್ರು ನಿಮ್ಮನೆಗೆ ಹೋದ್ರೆ ನನಗೆ ಬೇಜಾರಾಗಲ್ವಾ? ನೋಡು, ಇದು ನಿನ್ನ ಮನೆ ಕಣೋ.